ಜೆಡಿಎಸ್ ರಾಜ್ಯಾಧ್ಯಕ್ಷ ನೇಮಕ ವಿಳಂಬ ಯಾಕ ಆಗ್ತಾ ಇದೆ ಗೊತ್ತೇನೋ? ನಿಖಿಲ್ಗೆ ಪಟ್ಟವನ್ನ ಕಟ್ಟಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯ ಸ್ಪೀಡ್ಗೆ ಬ್ರೇಕ್ ಹಾಕಿದ ಯಾರು ಗೊತ್ತಾ? ನಿಖಿಲ್ ಹೆಸರನ್ನ ಘೋಷಣೆಗೆ ಅಡ್ಡಿ ಆಗ್ತಿದಾರಂತೆ ಜ್ಯೋತಿಷ್ಯರು. ಸದ್ಯಕ್ಕೆ ನಿಖಿಲ್ ನೇಮಕ ಘೋಷಣೆ ಮಾಡದಂತೆ ಜ್ಯೋತಿಷಿ ತಡೆಯನ್ನ ಒಡ್ಡಿದಾರಂತೆ. ಈಗ ಬೇಡ, ಸಂಕ್ರಾಂತಿಯ ಬಳಿಕ ಘೋಷಣೆಯನ್ನ ಮಾಡಲು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಸಂಕ್ರಾಂತಿಯ ನಂತರ ಘೋಷಿಸಿದ್ರೆ ಉತ್ತಮ ಫಲಗಳು ಸಿಗಲಿದೆ. ಇತ್ತ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ರೇವಣ್ಣರಿಂದಲೂ ಕೂಡ ಸಲಹೆ ಬಂದಿದೆ. ಹೀಗಾಗಿ ಸದ್ಯಕ್ಕೆ ಸುಮ್ಮನಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಕ್ರಾಂತಿಯ ಬಳಿಕ ನಿಖಿಲ್ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗೋದು ಫಿಕ್ಸ್. ರಾಜ್ಯದಲ್ಲಿ ನಡೆದಿರುವಂತಹ 3 ಕ್ಷೇತ್ರಗಳ ಉಪಚುನಾವಣೆಗಳಲ್ಲಿ ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಆಗಿ ಗುರುತಿಸಿಕೊಂಡಿತ್ತು. ಇನ್ನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿದೆ. ಈ ಸೋಲಿನ ಮೂಲಕ ಹ್ಯಾಟ್ರಿಕ್ ಸೋಲನ್ನ ಕಂಡುಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಆದ್ರೆ 3 ಬಾರಿ ಸೋತರೂ ಕೂಡ ಬಗ್ಗಲಿಲ್ಲ, ಜಗ್ಗಲಿಲ್ಲ. ಪಕ್ಷದ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇವೆಲ್ಲದರ ನಡುವೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ನೇಮಕ ಇನ್ನೂ ಕೂಡ ಆಗಿಲ್ಲ. ಬಹಳಷ್ಟು ವಿಳಂಬಗಳನ್ನ ಕಂಡುಕೊಳ್ತಾ ಇದೆ. ಇದರ ನಡುವೆ ಯಾಕೆ ವಿಳಂಬ ಆಗ್ತಾ ಇದೆ, ಜೆಡಿಎಸ್ ಪಕ್ಷದಲ್ಲಿ ಏನಾಗ್ತಿದೆಯಪ್ಪ ಅನ್ನೋದ ಕೇಳೋದಾದ್ರೆ ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟವನ್ನ ಕಟ್ಟಲು ಎಚ್ ಡಿ ಕುಮಾರಸ್ವಾಮಿ ಅವರು ತುದಿಗಾಲಿನಲ್ಲಿದ್ದಾರೆ. ಆದ್ರೆ ಇದಕ್ಕೆ ಯಾರು ಬ್ರೇಕ್ ಹಾಕ್ತಿದ್ದಾರೆ ಗೊತ್ತೇನೋ? ಜ್ಯೋತಿಷ್ಯರು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನೋದಾಗಿ ಕಂಪ್ಲೀಟ್ ರೆಡಿ ಆಗಿದ್ರು. ಆದರೆ ಅದಕ್ಕೆ ಬ್ರೇಕ್ ಅನ್ನ ಹಾಕಿರುವಂತದ್ದು ಜ್ಯೋತಿಷ್ಯರ ಒಂದು ಸೂಚನೆ ನೋಡಿ. ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ನೇಮಕ ಮಾಡೋದು ಬೇಡ ಅಂತ ಜ್ಯೋತಿಷಿಯವರು ಹೇಳಿದಾರಂತೆ. ಸಂಕ್ರಾಂತಿಯ ಬಳಿಕ ಘೋಷಣೆಯನ್ನ ಮಾಡ್ಲಿಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಈಗ ಟೈಮ್ ಸರಿ ಇಲ್ಲ, ಸಂಕ್ರಾಂತಿಯ ನಂತರ ಘೋಷಿಸಿದ್ರೆ ಉತ್ತಮ ಫಲಗಳು ಸಿಗುತ್ತೆ. ಇದೇ ಕಾರಣಕ್ಕೋಸ್ಕರ ಹೋಲ್ಡ್ ಅಲ್ಲಿದೆ. ಅದಾದ ಮೇಲೆ ಸಂಕ್ರಾಂತಿಯ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗುವುದು ಫಿಕ್ಸ್ ನೋಡಿ. ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ರೇವಣ್ಣರಿಂದಲೂ ಕೂಡ ಸಲಹೆ ಬಂದಿದೆಯಂತೆ. ಹೀಗಾಗಿನೇ ಸದ್ಯಕ್ಕೆ ಸುಮ್ಮನಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಸಂಕ್ರಾಂತಿಯ ಬಳಿಕ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡೋದು ಫಿಕ್ಸ್ ನೋಡಿ. ಈಗಾಗಲೇ ಜೆಡಿಎಸ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಬಂದ್ಬಿಟ್ಟಿದೆ. ಒಂದು ಕಡೆಯಲ್ಲಿ ಜೆಡಿಎಸ್ ನಲ್ಲಿ ಈಗ ಶಾಸಕರಿಗೆ ಅಸಮಾಧಾನಗಳಿದೆ. ಈ ಅಸಮಾಧಾನ ಮೇಲ್ನೋಟಕ್ಕೆ ಸರಿಯಾಗಿ ಕಾಣಿಸ್ತಾ ಇದೆ. ಮತ್ತೊಂದೆಡೆ ಜೆಡಿಎಸ್ ನ ಭದ್ರ ಕೋಟೆಗಳಲ್ಲಿ ಈಗ ಕಾಂಗ್ರೆಸ್ ನ ಬಾವುಟಗಳು ಹಾರಾಡ್ತಾ ಇದೆ. ಇವೆಲ್ಲದರ ನಡುವೆ ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಹೆಸರನ್ನ ಘೋಷಣೆ ಮಾಡಲಿಕ್ಕೆ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಲಿಕ್ಕೆ ಜ್ಯೋತಿಷ್ಯರು ತಡೆಯನ್ನ ಒಡ್ಡಿದ್ದಾರೆ. ಸಂಕ್ರಾಂತಿಯ ಬಳಿಕ ಹೆಸರನ್ನ ಘೋಷಣೆ ಮಾಡಿದ್ರೆ ಉತ್ತಮ ಫಲ ಸಿಗುತ್ತಂತೆ.